ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಬಿಜೆಪಿ ವಲಯದಲ್ಲಿ ಪ್ರಮುಖವಾಗಿ ಏನಾಗ್ತಿದೆ ಅಂತ ನಾವು ಗಮನಿಸೋದಾದ್ರೆ, ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದ್ದಾದ್ರೂ ಏನು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನೆಕ್ಸ್ಟ್ ಏನ್ ಮಾಡುತ್ತೆ ಬಿಜೆಪಿ, ಜೆಡಿಎಸ್ ಜೊತೆ ಮೈತ್ರಿ ಬಗ್ಗೆ ನಡೆದಿದ್ದೇನು ಮಾತುಕತೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಕೋರ್ ಕಮಿಟಿಯ ಇನ್ಸೈಡ್ ಸುದ್ದಿ. ಹಾಗಾದ್ರೆ ಕೋರ್ ಕಮಿಟಿಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆದವು, ಬಿಜೆಪಿಯ ಮುಂದಿನ ನಡೆ ಏನು, ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿಯ ಬಗ್ಗೆ ಹಾಗಾದ್ರೆ ಏನ್ ಮಾತುಕತೆ ನಡೀತು, ಮುಂದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಯಾವ ರೀತಿಯಾಗಿ ಆಡಳಿತಾರೂಢ ಪಕ್ಷವನ್ನ ಫೇಸ್ ಮಾಡುತ್ತೆ, ಅದರ ವಿರುದ್ಧ ಹೋರಾಟ ಮಾಡುತ್ತೆ, ಯಾಕೆಂದ್ರೆ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ವಿಪಕ್ಷ ಆಗಿ, ಏನ್ ಮಾಡಬಹುದು. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಮೈತ್ರಿ ವಿಚಾರ ಪ್ರಸ್ತಾಪ ಆಗಿದೆ. ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಪ್ರಸ್ತಾಪ ಮಾಡಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಬಗ್ಗೆ ದೆಹಲಿ ಹೈಕಮಾಂಡ್ ವರೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಯಾವುದೇ ವಿಚಾರ ಬಂದಾಗ ನೀವು ಒಗ್ಗಟ್ಟಿನಲ್ಲಿ ಹೋಗ್ತಾ ಇಲ್ಲ, ಬಿಜೆಪಿ ಬೇರೆ ಜೆಡಿಎಸ್ ಬೇರೆ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. ಸರ್ಕಾರದ ವಿರುದ್ಧದ ಪ್ರತಿಭಟನೆ, ದೂರಿನ ವಿಚಾರದಲ್ಲೂ ಕೂಡ ಒಗ್ಗಟ್ಟಿಲ್ಲ ಯಾಕೆ, ಹೈಕಮಾಂಡ್ ಪ್ರಶ್ನೆ ಮಾಡಿದೆ. ಎರಡೂ ಪಕ್ಷಗಳು ಬೇರೆ ಬೇರೆ ಆಗಿ ಹೋಗ್ತೀರಾ ಯಾಕೆ, ಜೆಡಿಎಸ್ ಏನೇ ಕೈಗೆತ್ತಿಕೊಂಡ್ರು ಬಿಜೆಪಿ ಸಪೋರ್ಟ್ ಮಾಡಬೇಕು, ಆಗ ಬಿಜೆಪಿ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಹೆಜ್ಜೆ ಹಾಕ್ತಾರೆ. ಎಸ್ಐಆರ್ ನಲ್ಲೂ ಹಾಗೆ ಮಾಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದಂತ ಸುಧಾಕರ್ ರೆಡ್ಡಿ, ಬೇಕಾದ್ರೆ ಕುಮಾರಸ್ವಾಮಿ ಜೊತೆಗೂ ಚರ್ಚೆ ಮಾಡಿ ಅಂತೇಳಿ ಸುಧಾಕರ್ ರೆಡ್ಡಿ ಸಲಹೆ ಕೊಟ್ಟಿದ್ದಾರೆ. ಇನ್ಮುಂದೆ ಮೈತ್ರಿಯಲ್ಲಿ ಸಮನ್ವಯ ಸಮಸ್ಯೆ ಇದೆ ಅನ್ನೋ ಹಾಗೆ ಎಲ್ಲೂ ಮಾಡಬೇಡಿ. ರಾಜ್ಯ ಕೋರ್ ಕಮಿಟಿ ನಾಯಕರಿಗೆ ಎಚ್ಚರಿಸಿದಂತ ಸುಧಾಕರ್ ರೆಡ್ಡಿ, ಜೆಡಿಎಸ್ ಜೊತೆಗೆ ಹೋಗ್ತೀವಿ ಎಂದಿರುವ ರಾಜ್ಯ ಬಿಜೆಪಿ ನಾಯಕರು ಹೋಗ್ಲೇಬೇಕು. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ ಅಂತ ಅಂದ್ರೆ ಮೈತ್ರಿ ಹೋರಾಟವೇ ಆಗ್ಬೇಕು. ಆದ್ರೆ ನೋಡಿ, ಬಿಡದಿ ಹೋರಾಟದಲ್ಲಿ ಜೆಡಿಎಸ್ ಇತ್ತು, ಬಿಜೆಪಿಯಲ್ಲಿ ಬಂತು. ಅದೇ ರೀತಿಯಾಗಿ ಬಿಜೆಪಿ ಏನಾದ್ರೂ ಹೋರಾಟ ಮಾಡುತ್ತೆ ಅಂದ್ರೆ ಜೆಡಿಎಸ್ ಒಟ್ಟಿಗೆ ಇರಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ, ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಿದ್ದಾರೆ. ಕವನ, ಬಿಜೆಪಿ ಜೆಡಿಎಸ್ ಏನೇ ಹೋರಾಟ ಮಾಡಿದ್ರು ಕೂಡ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾ ಇದ್ರು. ಬಿಡದಿ ಹೋರಾಟದಲ್ಲೂ ನಾವು ಗಮನಿಸಿದ್ವಿ, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಅಲ್ಲಿ ಎಲ್ಲರೂ ಇದ್ರು, ಆದ್ರೆ ಬಿಜೆಪಿ ನಾಯಕರು ಕಾಣಿಸ್ಕೊಳ್ಳಿಲ್ಲ. ಸದ್ಯಕ್ಕೀಗ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಏನ್ ಮಾರ್ಗದರ್ಶನವನ್ನ ಕೊಡ್ಲಾಗಿದೆ ಅಂತ. ಸೌಖ್ಯ, ಬಹಳ ತಿಂಗಳುಗಳ ನಂತರ ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಆಯಿತು. ಸಹ ಉಸ್ತುವಾರಿಯಾದಂತಹ ಸುಧಾಕರ್ ರೆಡ್ಡಿ ಅವರು ಈ ಒಂದು ಕೋರ್ ಕಮಿಟಿಯನ್ನು ನಡೆಸಿದ್ರು. ಈ ಒಂದು ಕೋರ್ ಕಮಿಟಿಯಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಸಹ ಆಗಿದೆ. ಜೊತೆಗೆ ಪ್ರಮುಖವಾಗಿ ಅಂತ ನಾವು ನೋಡೋದಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ, ಈಗಾಗಲೇ 2028ರ ಚುನಾವಣೆ ಸಮೀಪವಾಗ್ತಿದ್ದಂತೆ ಹೈಕಮಾಂಡ್ ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು. ಈ ಒಂದು ಮೈತ್ರಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅನ್ನುವಂಥದ್ದು ಸಹ ಹೈಕಮಾಂಡ್ ನಾಯಕರ ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಚಿಂತನೆಯೂ ಸಹ. ಆದ್ರೆ ಇದೀಗ ಹೈಕಮಾಂಡ್ ನಾಯಕರು ಎಷ್ಟೇ ಪ್ರಯತ್ನ ಪಟ್ಟರು, ಯಾವುದೇ ರೀತಿಯಾದಂತಹ ಸಲಹೆ ಸೂಚನೆಯನ್ನ ಕೊಟ್ಟರು, ರಾಜ್ಯ ನಾಯಕರ ಏನು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಈ ಇಬ್ಬರು ನಾಯಕರ ನಡುವೆ ಸಮನ್ವಯ ಕೊರತೆ ಎದ್ದು ಕಾಣ್ತಾ ಇದೆ. ಇದುವರೆಗೂ ಸಹ ಸಮನ್ವಯ ಸಮಿತಿಯನ್ನ ರಚನೆ ಸಹ ಮಾಡಿಲ್ಲ. ಈ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಮುಂದಿನ ದಿನಗಳಲ್ಲಿ ಗೊಂದಲಗಳು ಆಗುವಂತಿಲ್ಲ, ಯಾವುದೇ ಹೋರಾಟವನ್ನ ಮಾಡೋದಾದ್ರೂ ಸಹ ನೀವು ಒಟ್ಟಾಗಿಯೇ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಖಡಕ್ ಆಗಿ ಕೊಟ್ಟಿರುವಂತಹ
ಕೊಟ್ಟಿರುವಂತದ್ದು ಸುಧಾಕರ್ ರೆಡ್ಡಿ ಅವರು. ಜೊತೆಗೆ JDS ಅವರು ಯಾವುದೇ ಹೋರಾಟ ಮಾಡಿದ್ರು ಯಾಕೆ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ, ನೀವು ಅವ್ರ ಜೊತೆ ಯಾಕೆ ಹೆಜ್ಜೆಯನ್ನ ಆಗ್ತಾ ಇಲ್ಲ, ಬಿಡದಿ ಆಗಿರ್ಬೋದು, SIR ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ಸಹ JDS SIR ವಿಚಾರವಾಗಿ ಮೊದಲನೇದಾಗಿ ಈ ಒಂದು ಹೋರಾಟವನ್ನ ಶುರು ಮಾಡ್ತು. ಜೊತೆಗೆ ಬಿಡದಿ ಆಗಿರ್ಬೋದು, ಅಲ್ಲೂ ಸಹ JDS ಹೋರಾಟ ಶುರು ಮಾಡಿದ್ದು, ನಂತರ ಹೋಗಿ ಬಿಜೆಪಿ ಪ್ರತ್ಯೇಕವಾಗಿ ಹೋರಾಟ ಮಾಡ್ತು. ಇದೆಲ್ಲ ಯಾಕೆ ಅನ್ನುವಂಥದ್ದು ಹೇಳ್ಕೊಳ್ಳೋದಕ್ಕೆ ಬರೀ ಚುನಾವಣೆಗೆ ಅಷ್ಟೇ ಮೈತ್ರಿನ ನಿಮ್ಮ ಪರವಾಗಿ ಅಥವಾ ನಿಮ್ಮ ಪ್ರಕಾರ ನಂತರ ಯಾವುದೇ ರೀತಿಯಾಗಿ ಮೈತ್ರಿ ಉಳ್ಕೊಂಡಿಲ್ವಾ ಅನ್ನುವಂತಹ ಪ್ರಶ್ನೆನ ಸಹ ಇದೀಗ ಸುಧಾಕರ್ ರೆಡ್ಡಿ ಅವರು ರಾಜ್ಯ ಬಿಜೆಪಿ ನಾಯಕರಿಗೆ ಹೇಳಿರುವಂಥದ್ದು. ಈ ಒಂದು ವಿಚಾರ ಅಂದ್ರೆ ಬಿಜೆಪಿ JDS ಒಟ್ಟಾಗಿ ಹೋಗ್ತಾ ಇಲ್ಲ, ಪ್ರತ್ಯೇಕವಾಗಿ ಹೋರಾಟ ನಡೆಸ್ತಾ ಇದೆ ಅನ್ನುವಂತಹ ವಿಚಾರ ಇದೀಗ ಹೈಕಮಾಂಡ್ ಮಟ್ಟಕ್ಕೂ ಸಹ ಹೋಗಿ ತಲುಪಿದೆ. ಈ ನಿಟ್ಟಿನಲ್ಲಿ ಇದೀಗ ಮುಂದಿನ ದಿನಗಳಲ್ಲಿ ಅಂದ್ರೆ ಇವತ್ತಿನಿಂದ ಯಾವುದೇ ರೀತಿಯಾದಂತಹ ಹೋರಾಟ ಮಾಡಿದ್ರು ಸಹ ಪ್ರತ್ಯೇಕವಾಗಿ ಹೋಗುವಂತಿಲ್ಲ. ಇಬ್ಬರು ಸಹ ಅಂದ್ರೆ ಬಿಜೆಪಿ ಆಗಿರ್ಬೋದು JDS ಆಗಿರ್ಬೋದು ಒಟ್ಟಾಗಿ ಹೋರಾಟವನ್ನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ದೂರ ಆಗಿರ್ಬೋದು, ಮೈತ್ರಿ ವಿಚಾರವಾಗಿ ಹೈಕಮಾಂಡ್ ಮಟ್ಟಕ್ಕೆ ಬರೋವರೆಗೂ ನೋಡ್ಕೊಳ್ಬೇಡಿ ಅನ್ನುವಂತಹ ಖಡಕ್ ಸೂಚನೆಯನ್ನ, ಎಚ್ಚರಿಕೆಯನ್ನ ಇದೀಗ ಸಹ ಉಸ್ತುವಾರಿಯಾದಂತಹ ಸುಧಾಕರ್ ರೆಡ್ಡಿ ಅವರು ಕೊಟ್ಟಿರುವಂತದ್ದು. ಇದಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಹ ಕೂಗುಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ಗೊಂದಲಗಳು ನಿರ್ಮಾಣ ಆಗೋದಿಲ್ಲ, ಸಮನ್ವಯ ಕೊರತೆ ಎದ್ದಾಗಿ ಕಾಣದೇ ಇರುವಂತೆ ನಾವು ನೋಡ್ಕೊಳ್ತೀವಿ, ಸಮನ್ವಯದಿಂದ ನಾವು ಮುಂದುವರಿತೀವಿ ಅನ್ನುವಂತಹ ಮಾತನ್ನ ಸಹ ಇದೀಗ ಸುಧಾಕರ್ ರೆಡ್ಡಿ ಅವರಿಗೆ ರಾಜ್ಯ ಬಿಜೆಪಿ ನಾಯಕರು ಕೊಟ್ಟಿರುವಂತದ್ದು. ಸೌಖ್ಯ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ.